ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಸ್ ಅ ಪ್ಲೇ ಲಿಸ್ಟ್ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ 26. ಈ ಹಿಂದೆ ಆಲ್ರೆಡಿ 25 ಭಾಗಗಳ ಒಂದು ಪ್ಲೇ ಲಿಸ್ಟನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತು ಕೂಡ ಸಮಾನಾರ್ಥಕ ಪದಗಳನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆ ಸಮಾನಾರ್ಥಕ ಪದಗಳ ಕ್ಲಾಸ್ಗಳನ್ನು ಇಷ್ಟು ಒನ್ ಬೈ ಒನ್ ಮಾಡ್ತಾ ಇದ್ದೀವಿ ಅಂದರೆ, ಗೆಳೆಯರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ KPSC ಮತ್ತು KA ಪರೀಕ್ಷೆಗಳಲ್ಲಿ 10 ರಿಂದ 15 ಅಂಕಗಳ ಪ್ರಶ್ನೆಗಳು ಸಮಾನಾರ್ಥಕ ಪದಗಳ ಬಗ್ಗೆ ಇರುತ್ತೆ. ಆದ್ದರಿಂದ ಸಮಾನಾರ್ಥಕ ಪದಗಳ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. 2000ರಿಂದ 2500 ಪದಗಳು ನಾವು ಶೇಖರಣೆನ ಮಾಡಿದ್ದೀವಿ. ಸೊ ಆ ಎಲ್ಲ ಪದಗಳ ಕ್ಲಾಸ್ಗಳನ್ನು ನಾವು ಮಾಡ್ತೀವಿ ಗೆಳೆಯರೆ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಒಂದು ದಳವೇರು ಅಂದರೆ ಉತ್ಸಾಹವಾಗು ಅಂತ. ಓಕೆ. ಎರಡನೇದ್ದು ದಾಕ್ಷಿಣ್ಯ ಅಂದರೆ ಸಂಕೋಚ ಅಥವಾ ಹಿಂಜರಿಕೆ ಅಂತ. 3 ದಾಡೆ ಅಂದರೆ ಗೆಳೆಯರೆ ಕೋರೆ ಹಲ್ಲು ಅಥವಾ ದವಡೆ ಹಲ್ಲು ಅಂತ. 4 ಅನ್ನದಾತ ಅಥವಾ ದಾತ ಅಂದರೆ ಒಡೆಯ ಅಥವಾ ಸ್ವಾಮಿ ಅಂತ. 5 ದಾದಿಯರು ಅಥವಾ ದಾದೇರು ಅಂದರೆ ಸೇವಕಿಯರು. 6 ದಾನವರಿಪು ಯಾರಪ್ಪ ಅಂದರೆ ಅದು ಕೃಷ್ಣ. 7 ದಾರಂದ ಅಂದರೆ ಬಾಗಿಲು. 8 ದಾರುಣ ಅಂದರೆ ದಾರುಣ ಅಪಘಾತವಾಗಿತ್ತು ಅಂದರೆ ಭೀಕರವಾಗಿ ಅಪಘಾತವಾಗಿತ್ತು ಅನ್ನೋ ಅರ್ಥವನ್ನು ಕೊಡುತ್ತೆ. 9 ದಾವನಲ ಅಂದರೆ ಕಾಡ್ಗಿಚ್ಚು. 10 ದಿಂಟೆ ಅಂದರೆ ದಿಣ್ಣೆ, ತಗ್ಗು ದಿಣ್ಣೆ ಅಂತಾರಲ್ಲ, ತಗ್ಗು ಕೆಳಗಡೆ ಇರೋದು, ದಿಣ್ಣೆ ಮೇಲಿರೋದು. ಓಕೆ. 11 ದಿಗಿಣ ಅಂದರೆ ನೆಗೆತ. 12 ದಿಗಿಲುಗೊಳ್ಳೋದು ಅಂದರೆ ಭಯಗೊಳ್ಳೋದು. 13 ದಿಗ್ಭ್ರಮೆಗೊಂಡ ಅಂದರೆ ದಿಕ್ಕು ತೋಚದಂತ ಆಗೋದು. 14 ದಿಟ್ಟತನ ಅಂದರೆ ಧೈರ್ಯ. 15 ದಿಟ್ಟ ಹೆಜ್ಜೆಯನ್ನಿಟ್ಟು ಮುನ್ನಡೆದ ಅಂದರೆ ಸಾಹಸದ ಹೆಜ್ಜೆಯನ್ನು ಅಥವಾ ಸಾಹಸದ ನಡೆಯನ್ನು ಇಟ್ಟ ಅಂತ. 16 ದಿರಿಸು ಅಂದರೆ ವಸ್ತ್ರ, ಬಟ್ಟೆ. ಓಕೆ. 17 ದಿವ ಅಂದರೆ ಸ್ವರ್ಗ. 18 ದಿವಂ ಅಂದರೆ ಆಕಾಶ. 19 ದಿ ವಿಜೇಂದ್ರ ಅಂದರೆ ದೇವೇಂದ್ರ, ಸ್ವರ್ಗಲೋಕದ ಅಧಿಪತಿ. 20 ದೀವಿನಾಗು ಅಂದರೆ ಮೈ ತುಂಬಿಕೊಳ್ಳುವಂಥ ಅರ್ಥವನ್ನು ಕೊಡತ್ತೆ. 21 ದಿವ್ಯಶರಾಳಿ ಅಂದರೆ ಶ್ರೇಷ್ಠ ಬಾಣಗಳ ಸಮೂಹ. 22 ದೀಕ್ಷಾಭೂಮಿ ಅಂದರೆ ಉಪದೇಶ ಮಾಡುವಂಥ ಸ್ಥಳವನ್ನು ದೀಕ್ಷಾಭೂಮಿ ಅಂತ ಕರಿತೀವಿ. 22 ದೀದೀತಿ ಅಂದರೆ ಹೊಳಪು, ಕಾಂತಿ, ಕಿರಣ. 24 ದಿವಟಿಗೆ ಅಂದರೆ ಪಂಜು. ಈಗಲೂ ಕೂಡ ದೇವರುಗಳಿಗೆ ನಾವು ದಿವಟಿಗೆಯನ್ನು ತೆಗಿತೀವಿ. ದಿವಟಿಗೆ ತೆಗೆಯೋದು ಅಂದರೆ ಪಂಜನ್ನು ತೆಗೆಯೋದು. ಓಕೆ. 25 ದುಗುಡ ಅಂದರೆ ಚಿಂತೆ, ಆತಂಕ, ಭೀತಿ. ದುಗುಡಗೊಳ್ಳೋದು ಅಂದರೆ ಚಿಂತೆಗೊಳ್ಳೋದು ಅಥವಾ ಆತಂಕಗೊಳ್ಳೋದು. 26 ದುರಂತ ಅಂದರೆ ಅಪಾಯ. 27 ದುರಘ ಅಂದರೆ ಕೆಟ್ಟ ಪಾಪ. 28 ದುರಿತ ಅಂದರೆ ಪಾಪಗಳಿಗೆ. 29 ದುರ್ಜನ ಅಂದರೆ ಕೆಟ್ಟ ಜನ. 30 ದುರ್ದೈವ, ಎಷ್ಟು ದುರ್ದೈವ ಇತ್ತು ಒಂದು. ದುರ್ದೈವ ಅಂದರೆ ದೌರ್ಭಾಗ್ಯ ಅಥವಾ ಕೆಟ್ಟ ಅದೃಷ್ಟ ಅಂತ. 31 ದುರ್ಬುದ್ಧಿ ಅಂದರೆ ಕೆಟ್ಟ ಬುದ್ಧಿ. 32 ದುರ್ಭರ ಅಂದರೆ ತಾಳಲಾಗದ. 33 ದುರ್ಮತಿ ಅಂದರೆ ಕೆಟ್ಟ ಬುದ್ಧಿ ಅಥವಾ ದುಷ್ಟ ವ್ಯಕ್ತಿ ಅಂತ. 34 ದುಷ್ಪುತ್ತರ ಅಂದರೆ ದುಷ್ಟಪುತ್ರ. 35 ದುಸ್ತರ ಅಂದರೆ ಕಠಿಣ ಅಥವಾ ಕಷ್ಟ ಸಾಧ್ಯ ಅಂತ. ದುಸ್ತರವಾಗಿದೆ ಅಂದರೆ ಕಠಿಣವಾಗಿದೆ ಅಥವಾ ಕಷ್ಟ ಸಾಧ್ಯವಾಗಿದೆ. 36 ದುಸ್ಸಂಗ ಅಂದರೆ ಕೆಟ್ಟವರ ಸಹವಾಸ. ಸತ್ಸಂಗ ಅಂದರೆ ಒಳ್ಳೆಯವರ ಸಹವಾಸ. ದುರ್ವೆ ಅಂದರೆ ಗರಿಕೆ. 38 ದೂಷಣೆ ಅಂದರೆ ನಿಂದನೆ ಮಾಡೋದು, ದೂಷಣೆ ಮಾಡೋದು, ಆರೋಪ ಮಾಡೋದು, ನಿಂದನೆ ಮಾಡೋದು. 39 ದೂಷಿಸೋದು ಅಂದರೆ ಆಪಾದನೆ ಮಾಡೋದು. 40 ದೃಗುಜಲ ಅಂದರೆ ಕಣ್ಣ ನೀರು ಅಥವಾ ಕಣ್ಣೀರು.
41 ದೃಢತೆ, ದೃಢತೆ ಅಂದರೆ ಬಲಿಷ್ಠವಾದ ಅಥವಾ ದಿಟ್ಟವಾದ. 42 ದೃಷ್ಟಿಪಥ, ದೃಷ್ಟಿಪಥ ಅಂದರೆ ಕಣ್ಣಿಗೆ ಕಾಣುವಂಥ ದಾರಿ. ಓಕೆ, ಕಣ್ಣಿಗೆ ಕಾಣುವಂಥದ್ದು, ಪಥ ದಾರಿ. 43 ದೇವಸ, ದೇವಸ ಅಂದರೆ ದಿವಸ. 44 ದೆಸೆ, ದೆಸೆ ಅಂದರೆ ದಿಕ್ಕು. 45 ದೇದೀಪ, ದೇದೀಪ್ಯ, ದೇದೀಪ್ಯ ಅಂದರೆ ಪ್ರಕಾಶ. 46 ದೇವಳ, ದೇವಳ ಅಂದರೆ ದೇವಾಲಯ. 47 ದೇಶೀಯ, ದೇಶೀಯ ಹಸುಗಳಂದರೆ ದೇಶದೊಳಗಿನ ಹಸುಗಳು. ದೇಶೀಯ ಅಂದರೆ ದೇಶದೊಳಗಿನ, ವಿದೇಶಿ ಅಂದರೆ ದೇಶದ ಹೊರಗಿನ. 48 ದೇಹ, ದೇಹ ಅಂದರೆ ಶರೀರ, ಒಡಲು, ಕಾಯ. ಓಕೆ. 49 ದೈನಿಕ ಸಮಾಚಾರ ಅಂತ ಓದ್ತೀವಿ. ದೈನಿಕ ಸಮಾಚಾರ ಅಂದರೆ ದಿನನಿತ್ಯದ ಸಮಾಚಾರ, ಅದು ದಿನನಿತ್ಯ ಪತ್ರಿಕೆ ಅಂತ. ಓಕೆ. 50 ದೈವದವರು, ದೈವದವರು ಅಂದರೆ ಕುಲದ ಹಿರಿಯವರು. 51 ದೊರೆಯಲ್ಲವು, ದೊರೆಯಲ್ಲವು ಅಂದರೆ ಸಮಾನವಲ್ಲ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 52 ದೊರೆವೆತ್ತು, ದೊರೆವೆತ್ತು ಅಂದರೆ ಪ್ರಾಪ್ತವಾಗೋದು ಅಥವಾ ಒದಗೋದು. 53 ದೋಷ, ದೋಷ ಅಂದರೆ ತಪ್ಪು ಅಥವಾ ಕುಂದುಕೊರತೆ ಅಂತ. 54 ದೌರ್ಬಲ್ಯ, ದೌರ್ಬಲ್ಯ ಅಂದರೆ ಬಲಹೀನತೆ. ಓಕೆ, ಶಕ್ತಿ ಇಲ್ಲದಂತಾಗೋದು. 55 ದ್ರವ್ಯ, ದ್ರವ್ಯ ಅಂದರೆ ಸಂಪತ್ತು. 56 ದ್ರಾವೆ, ದ್ರಾವೆ ಅಂದರೆ ಮೂರ್ಖ, ದ್ರಾವೆ ಅಂದರೆ ದುರ್ಬಲ ವ್ಯಕ್ತಿ, ದ್ರಾವೆ ಅಂದರೆ ನಿಷ್ಪ್ರಯೋಜಕ. ಓಕೆ. 57 ದ್ವಿ, ದ್ವಿ ಅಂದರೆ ಎರಡು. 58 ದ್ವಿಜ, ದ್ವಿಜ ಅಂದರೆ ಒಂದು ಅರ್ಥದಲ್ಲಿ ಬ್ರಾಹ್ಮಣ ಆಗತ್ತೆ, ಇನ್ನೊಂದು ಅರ್ಥದಲ್ಲಿ ಹಕ್ಕಿ ಅಂತ ಆಗತ್ತೆ. 59 ದ್ವಿಜ ವಂಶಜ, ದ್ವಿಜ ವಂಶಜಂ ಅಂದರೆ ಬ್ರಾಹ್ಮಣ. 60 ದ್ವಿಪದಿ, ದ್ವಿಪದಿ ಅಂದರೆ ಎರಡು ಸಾಲಿನ ಪದ್ಯ. 61 ಧನ್ಯತೆ, ಧನ್ಯತೆ ಅಂದರೆ ಸಂತೃಪ್ತಿ. 62 ಧಕ್ಕೆ, ಧಕ್ಕೆ ಅಂದರೆ ಧಕ್ಕೆ ಆಗೋದು ಅಂದರೆ ತೊಂದರೆ ಆಗೋದು. 63 ಧಗೆ, ಧಗೆ ಅಂದರೆ ಹೊಗೆ. 64 ಧನ, ಧನ ಅಂದರೆ ಕಾಂಚಾಣ, ಹಣ, ಸಂಪತ್ತು. ಓಕೆ. 65 ಧರಣಿಸುತೆ, ಧರಣಿಸುತೆ ಯಾರು? ಸೀತೆ. ಧರಣಿಪುತ್ರಿ ಯಾರು? ಸೀತೆ. 66 ಧರಿತ್ರಿ, ಧರಿತ್ರಿ ಅಂದರೆ ಭೂಮಿ. 67 ಧರೆ, ಧರೆ ಅಂದರೆ ನೆಲ, ಭೂಮಿ. 68 ಧರ್ಮಶಾಲೆ, ಧರ್ಮಶಾಲೆ ಅಂದರೆ ಅನ್ನಛತ್ರ ಅಂತ. 69 ಧೀರೋನ್ನತ, ಧೀರೋನ್ನತ ಅಂದರೆ ಹೆಚ್ಚು ಧೈರ್ಯಶಾಲಿ. 70 ಧುರ, ಧುರ ಅಂದರೆ ಕಾಳಗ, ಯುದ್ಧ ಅಥವಾ ಜಗಳ. 71 ಧ್ಯೇಯೋದ್ದೇಶ, ಧ್ಯೇಯೋದ್ದೇಶ ಅಂದರೆ ಗುರಿ. 72 ಧ್ರುವತಾರೆ, ಧ್ರುವತಾರೆ ಯಾರಪ್ಪ? ಧ್ರುವ ನಕ್ಷತ್ರ ಅಥವಾ ಸ್ಥಿರವಾದ ಗುರಿ ಹೊಂದಿರುವಂಥವನು ಧ್ರುವತಾರೆ. ಧ್ರುವ ಅವನಿಗೊಂದು ಸ್ಥಿರವಾದ ಗುರಿ ಇತ್ತು, ಸೊ ಅವನು ಕೊನೆಗೆ ತಾರೆ ಆಗ್ತಾನೆ, ಅವನೇ ಧ್ರುವತಾರೆ. ಧ್ರುವತಾರೆ ಇನ್ನೊಂದು ಅರ್ಥ ಧ್ರುವ ನಕ್ಷತ್ರ ಅಥವಾ ಸ್ಥಿರವಾದ ಗುರಿಯನ್ನು ಹೊಂದಿರುವಂಥವನು. 73 ನಂಜು, ನಂಜು ಅಂದರೆ ವಿಷ. 74 ನಂದನವನ, ನಂದನವನ ಅಂದರೆ ದೇವೇಂದ್ರನ ಉಪವನ. ಓಕೆ. 75 ನಂಬುಗೆ, ನಂಬುಗೆ ಅಂದರೆ ಭರವಸೆ, ಭರವಸೆನ ರಾಜಕಾರಣಿಗಳು ಕೊಡ್ತಾರೆ ತುಂಬ ಚೆನ್ನಾಗಿ. 76 ನಕ್ರ, ನಕ್ರ ಅಂದರೆ ಮೊಸಳೆ. 77 ನಕ, ನಕ ಅಂದರೆ ಉಗುರು. ಓಕೆ. 78 ನಗಾಗ್ರ, ನಗಾಗ್ರ ಅಂದರೆ ಮರದ ತುದಿಯನ್ನು ನಗಾಗ್ರ ಅಂತ ಕರೀತಾರೆ. 79 ನಗಾಳಿ, ನಗಾಳಿ ಅಂದರೆ ಪರ್ವತಗಳ ಸಮೂಹ. ಇದನ್ನು KPSC ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ನಗಾಳಿ ಅಂದರೆ ಏನು ಅಂದರೆ ನಗಾಳಿಯ ಸಮಾನಾರ್ಥಕ ಪದ ಪರ್ವತಗಳ ಸಮೂಹ ಅನ್ನೋದು. ಓಕೆ. 80 ನಟ್ಟ ನಡುವೆ, ನಟ್ಟ ನಡುವೆ ಅಂದರೆ ಮಧ್ಯ. 81 ನಟ್ಟಿರುಳು, ನಟ್ಟಿರುಳು ಅಂದರೆ ನಡು ಇರುಳು. 82 ನಡೆವಂತೆ, ನಡೆವಂತೆ ಅಂದರೆ ನಡೆದುಕೊಳ್ಳುವ ಹಾಗೆ. 83 ನಂದಿ ನಂದನ, ನದಿ ನಂದನ ಯಾರಪ್ಪ ಅಂದರೆ ಅದು ಭೀಷ್ಮ. 84 ನನ್ನಿ, ನನ್ನಿ ಅಂದರೆ ಸತ್ಯ. 85 ನಭ, ನಭ ಅಂದರೆ ಆಕಾಶ, ಗಗನ, ಅಂಬರ. ಓಕೆ. 86 ನರ, ನರ ಅಂದರೆ ಒಂದು ಅರ್ಥ ಮನುಷ್ಯ ಅಂತ ಆಗತ್ತೆ,
ಇನ್ನೊಂದು ಅರ್ಥ ಅರ್ಜುನ ಅಂತ ಆಗತ್ತೆ. ತಾವು ಕೇಳಿರ್ಬೋದು, ಪುರಾಣಗಳಲ್ಲಿ ಬರುತ್ತೆ ನರ ಮತ್ತು ನಾರಾಯಣ, ಅಥವಾ ನಾರಾಯಣ ಮತ್ತು ನರ, ಅಥವಾ ನರ ನಾರಾಯಣ ಅಂತ ಕರಿತೀವಿ. ನರ ಯಾರಪ್ಪ ಅಂದರೆ ಅರ್ಜುನ, ನಾರಾಯಣ ಯಾರಪ್ಪ ಅಂದರೆ ಕೃಷ್ಣ. ಓಕೆ. 87 ನರದಂಬುಲ. ನರದಂಬುಲ ಅಂದರೆ ರಸವತ್ತಾದ ಕಂಪಭರಿತ ತಾಂಬೂಲ. 88 ನರಪೇತಲ. ನರಪೇತಲ ಯಾರನ್ನ ಕರೀತಾರೆ? ತೆಳ್ಳನೆ ಮನುಷ್ಯ. ಇನ್ನೇನು ಫ್ಯಾನ್ ಆನ್ ಮಾಡಿದ್ರೆ ಅಥವಾ ಉಬ್ಬಿದ್ರೆ ಬೀಳ್ತಾನೇನೋ ಅನ್ನೋ ಥರ ಇರುವಂಥ ಮನುಷ್ಯನ ನರಪೇತಲ ಅಂತ ಕರಿತೀವಿ, ಅಥವಾ ತೆಳ್ಳನೆ ಮನುಷ್ಯ ಅಂತ ಕರಿತೀವಿ. 89 ನರೆ. ನರೆ ಅಂದರೆ ವಯಸ್ಸಾದಾಗ ಬರುವಂತಹ ಬಿಳಿ ಕೂದಲು. ಈಗೆಲ್ಲ ಮೊದಲೇ ವಯಸ್ಸಿನಲ್ಲಿದ್ದಾಗಲೇ ಬರುತ್ತೆ, ಯೌವನದಲ್ಲೇ ಕೆಲವೊಬ್ಬರು ಬಿಳಿ ಕೂದಲು ಬರುತ್ತೆ, ಅದು ಬೇರೆ. ಸೊ ನರೆ ಅಂದರೆ ವಯಸ್ಸಿನಲ್ಲಿ ಆಗುವಂಥ ಬಿಳಿ ಕೂದಲು, ವಯಸ್ಸಾದ್ಮೇಲೆ ಏನಾಗುತ್ತೋ ಬಿಳಿ ಕೂದಲು, ಅದನ್ನು ನರೆ ಅಂತ ಕರಿತೀವಿ. ಓಕೆ. 90 ನಲ್ಗತೆ. ನಲ್ಗತೆ ಅಂದರೆ ಸುಂದರವಾದ ಕತೆ. 91 ನಲ್ಮೆ. ನಲ್ಮೆ ಅಂದರೆ ಪ್ರೀತಿ, ಅನುಗ್ರಹ, ಕೃಪೆ, ನಲ್ಮೆಯ ಅಥವಾ ಪ್ರೀತಿಯ. ಓಕೆ. 92 ನಲ್ಲ. ನಲ್ಲ ಅಂದರೆ ಪ್ರಿಯತಮ. 93 ನಲ್ವಾಡು. ನಲ್ವಾಡು ಅಂದರೆ ಒಳ್ಳೆಯ ಮಾತು. 94 ನವಧಾತ್ರಿ. ನವಧಾತ್ರಿ ಅಂದರೆ ಹೊಸದಾಗಿ ಕಾಣುವ ಭೂಮಿಯನ್ನು ನಾವು ನವಧಾತ್ರಿ ಅಂತ ಕರಿತೀವಿ. ನಾವು ಆ ಭೂಮಿ ನೋಡಿರಲ್ಲ, ಈಗ ನಾವು ದೇಶ ವಿದೇಶಗಳು ಸುತ್ತಾಡಿರಲ್ಲ. ಸೊ ಯಾವುದಾದ್ರು ವಿದೇಶಕ್ಕೆ ಹೋಗಿದ್ರೆ ಅದು ಅಲ್ಲೊಂದು ಹೊಸದಾದ ಭೂಮಿಯನ್ನು ಏನು ನೋಡ್ತೀವಿ, ಅದು ನವಧಾತ್ರಿ. 95 ನವರಂಗ. ನವರಂಗ ಮಂಟಪ ಅಂತ ಕರಿತೀವಿ, ಅಥವಾ ನವರಂಗ ಅಂತ ಕರಿತೀವಿ. ನವರಂಗ ಅಥವಾ ನವರಂಗ ಮಂಟಪ ಅಂದರೆ ದೇವಾಲಯದ ಸಭಾಮಂಟಪ. ಏನು ದೇವಸ್ಥಾನ ಗರ್ಭಗುಡಿ ಇರುತ್ತೆ, ಆ ಗರ್ಭಗುಡಿ ಮುಂದಿನ ಏನು ಸಭಾಮಂಟಪ ಇರುತ್ತೋ ಅದನ್ನು ನವರಂಗ ಮಂಟಪ ಅಥವಾ ದೇವಾಲಯದ ಸಭಾಮಂಟಪ ಅಂತ ಕರಿತೀವಿ. ಓಕೆ. 96 ನವರತ್ನ. ನವರತ್ನ ಅಂದರೆ 9 ರತ್ನಗಳು. 97 ನವೆ. ನವೆ ಅಂದರೆ ಒಂದರ್ಥ ನರಳು, ಇನ್ನೊಂದರ್ಥ ತಿಟೆ, ಇನ್ನೊಂದರ್ಥ ಕಡಿತ. ನವೆ ಆಗ್ತಾ ಇದೆ, ನವೆ ಆಗ್ತಾ ಇದೆ, ಕೈಯಲ್ಲಿ ನವೆ ಆಗ್ತಾ ಇದೆ ಅಂದರೆ ಕೈಯಲ್ಲಿ ಕಡಿತ ಆಗ್ತಾ ಇದೆ ಅಂತ ಅರ್ಥವನ್ನು ಕೊಡುತ್ತೆ. 98 ನಶೆ. ನಶೆ ಅಂದರೆ ಅಮಲು. 99 ನಸುಕು. ನಸುಕು ಅಂದರೆ ಮುಂಜಾನೆ, ಬೆಳಗಿನ ಜಾವ 4 ಗಂಟೆ ಏನಿರುತ್ತೆ ಅದು ನಸುಕು ಅಂತ ಕರಿತೀವಿ. 4-5 ಗಂಟೆ ನಸುಕು ಅಂತ ಕರಿತೀವಿ. ಸೊ ಆ ನಸುಕನ್ನು ಮುಂಜಾನೆ ಅಥವಾ ಬೆಳಗಿನ ಸಮಯ ಅಂತ ಕರಿತೀವಿ ಗೆಳೆಯರೆ. ಓಕೆ. 100 ನಸು ಮಿಸುಕು. ನಸು ಮಿಸುಕು ಅಂದರೆ ಅಲ್ಪ ಅಲುಗಾಡಿದರು. ಮಿಸುಕಬೇಡ ಅಥವಾ ನಸು ಮಿಸುಕಬೇಡ ಅಂತ ಹೇಳ್ತೀವಿ. ನಸು ಮಿಸುಕಬೇಡ ಅಂದರೆ ಅಲ್ಪನೂ ಅಲುಗಾಡಬೇಡ, ಬೀಳುತ್ತೆ, ಮಿಸುಕಬೇಡ ಬೀಳುತ್ತೆ ಅಂತೀವಲ್ಲ, ಅದು ನಸು ಮಿಸುಕು ಅಂದರೆ ಅಲ್ಪ ಅಲುಗಾಡಿದರು. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.